ಹಲೋ ಹಲೋ ಹಲೋ. ಶ್ರೀ ಗುರು ಪರಂ ಜ್ಯೋತಿ ರಾಕಾ ಪರಮ ಸಿದ್ಧ ಗಂಗೆಯ ಮಂದಿರ ಸಚ್ಚಿದಾನಂದಮಯ ವಿಜಿತರ ಲಿಂಗಾಂಗ ಸಮರಸ ಮಹಾವಿದ್ಯಾ ವಿಶಾರದ ವಿಶಾಲ ಭೋಗ ಮೋಕ್ಷ ಪ್ರದಾಯಕ ನಿರಾಭಾರಿ ನಿರಂಜನ ಮೂರ್ತಿಯೇ ಶ್ರೀ ಗುರು ಉದ್ದಾನ ಶಿವಯೋಗಿಯೇ ಕಾರುಣ್ಯ ಸಾಗರವೇ ಶ್ರೀ ಗುರು ಶಿವಕುಮಾರ ಶಿವಯೋಗಿಯೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೃಷಿ ಕೃತ್ಯ ಕಾಯಕದಿಂದ ದುಡಿಯೇನು ತನುವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ದೊರೆಯ ಎನಗೆ ಅದೆಂತೆಂದನೆ ಆತನ ತನು ಶುದ್ಧ ಮನಶುದ್ಧ ನಡೆ ಶುದ್ಧ ನುಡಿ ಶುದ್ಧ ನುಡಿಯೆಲ್ಲ ಪಾವನೋ ಆತನಿಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಇಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಗಮವೇ ಜಗತ್ಪಾವನ. ಇಂತಪ್ಪನವರು ನೆರೆನಂಬಿ ನಾನು ನಮೋ ಎಂಬೆನೆಯ ಕೂಡಲ ಸಂಗಮದೇವ. ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನ ಕರ್ತೃ ಉದ್ದಾನ ಮಹಾಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರಾಗಿ ಶತಮಾನ ಕಂಡ ಯುಗ ಪುರುಷ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃಗತಿಗೆ ಸದಾ ಹನಿಮನೆದು ತತ್ಸ್ವರೂಪಿಗಳು ಶಿವಕುಮಾರ ಮಹಾಶಿವಯೋಗಿಗಳವರ ಪ್ರತಿರೂಪವೇ ಆಗಿರುವಂತಹ ಲಿಂಗ ಪೂಜಾನಿಷ್ಠರು, ಜ್ಞಾನ ದಾಸೋಹಿಗಳು, ಅನ್ನ ದಾಸೋಹಿಗಳಾಗಿರುವಂತಹ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು, ಸಿದ್ಧಗಂಗೆ ಕ್ಷೇತ್ರದ ಪರಮ ಪೂಜ್ಯರ ಪವಿತ್ರ ಪಾದಾರಗಳಲ್ಲಿ ಕೂಡ ಸದಾ ಮನೆಮನೆದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಪಂಚಾಕ್ಷರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಪೀಠದ ಕಿರಿಯ ಪರಮ ಪೂಜ್ಯರು, ಸರಳ ಸಾತ್ವಿಕತೆಯ ಸಾಕಾರ ಮೂರ್ತಿಗಳಾದ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಬಹುದೂರಿಂದ ಮೈಸೂರಿನಿಂದ ಆಗಮಿಸಿ ನಮ್ಮೆಲ್ಲರಿಗೂ ಆತ್ಮೀಯ ಪರಮ ಪೂಜ್ಯರಾಗಿರುವಂತ ಎಂ.ಎಲ್. ಹುಂಡಿಯ ಪರಮ ಪೂಜ್ಯ ಗೌರಿಶಂಕರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅವರ ಜೊತೆಯಾಗಿ ಆಗಮಿಸಿದ ಪೂಜ್ಯದ್ವಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಪವಿತ್ರವಾಗಿರುವಂತಹ ಸಮಾರಂಭ ಇವತ್ತು ಮಹಾರಥೋತ್ಸವ ಯಾವ ಉದ್ದೇಶಕ್ಕಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದು ಇವತ್ತಿನ ದಿನ ಇವತ್ತು ಸಾಕಾರಗೊಂಡಿರುವಂತಹ ಒಂದು ಕಾರ್ಯಕ್ರಮ ರಥೋತ್ಸವ ಚಾಲನೆಯಾಗಿ ಸಂಪನ್ನವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾದ ಶ್ರೀಮಠದ ಎಲ್ಲ ವಿದ್ಯಾರ್ಥಿಗಳೇ, ಕನ್ನಡ ನಾಡಿನ ಎಲ್ಲ ಭಾಗದಿಂದ ಆಗಮಿಸಿದ ಶ್ರೀಮಠದ ಎಲ್ಲ ಸಕಲ ಸದ್ಭಕ್ತರೇ,
ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಬಹಳಷ್ಟು ವಿಶೇಷವಾದ ಸಂದರ್ಭ ಇವತ್ತು. ಏನು ಅಂತ ಕೇಳಿದ್ರೆ, ಮಹಾರಥೋತ್ಸವ ಜರುಗುದು. ನಾಡಿನ ಎಲ್ಲ ಕಡೆಗೂ ಕೂಡ ಈ ವಿಚಾರ ಸಂಚಲನ ಆಯಿತು. ಎಲ್ಲರೂ ಕೂಡ ಸಿದ್ಧಗಂಗೆಯ ಮಹಾರಥೋತ್ಸವ ಇವತ್ತು ನಡೀತು, ನೆರವೇರಿತು ಅನ್ನುವಂಥ ಭಾವದೊಳಗೆ ಭಕ್ತಿ ಸಂಪನ್ನರಾಗಿದ್ದಾರೆ. ಎಲ್ಲ ಈ ಪೀಠದ, ಈ ಕ್ಷೇತ್ರದ ಭಕ್ತರಿಗೆ ಆನಂದದ ಒಂದು ಕ್ಷಣ. ಇವತ್ತೆಲ್ಲರಿಗೂ ಹಾಲು ಕುಡ್ದಂಗಾಗ್ಯದ. ನಮ್ಮ ಅಜ್ಜನ ತೇರು ಎಳಿತು, ಸಿದ್ಧಲಿಂಗ ಶಿವಯೋಗಿಯ ತೇರು ಎಳಿತು ಅಂತ ಎಲ್ಲರೂ ಹಾಲು ಕುಡ್ದಂಗಾಗಿದೆ. ಸಾಕಷ್ಟು ವರ್ಷಗಳ ಕಳೆದರೂ ಕೂಡ ಈ ವರ್ಷ ನಾನು ಕೂಡ ಈ ಒಂದು ಮಹಾರಥೋತ್ಸವದಲ್ಲಿ ಪಾಲ್ಗೊಂಡೆ. ಈ ರಥೋತ್ಸವ ಬಹಳಷ್ಟು ಸುಂದರವಾಗಿ ನಡ್ಕೊಂಡು ಬರ್ತಾ ಇತ್ತು. ರಥೋತ್ಸವ ನಡ್ಕೊಂಡು ಬರ್ತಾ ಇತ್ತು. ಜನ ಎಲ್ಲ ಜಗತಾ ಇದ್ರು. ಭಕ್ತರು ಜಯಘೋಷವನ್ನು ಕೂಗ್ತಿದ್ರು, ಬಾಳಿಯನ್ನು ಒಗಿತಿದ್ರು. ಯಾರಿಗೆ ಸಿಟ್ಟಿತ್ತು ಅವ್ರಿಗೆ ಒಗಿತಿದ್ರು. ತೇರಿಗೂ ಒಗಿತಿದ್ರು, ಯಾರ ಮೇಲೆ ಸಿಟ್ಟಿದ್ರು ಅದ ನೆಪದಾಗ ಅದಕ್ಕೂ ಒಗಿತಿದ್ರು. ಹಂಗ ಒಗಿತಾ ಜಯಘೋಷವನ್ನು ಮಾಡ್ತಾ ಇಲ್ಲಿ ಸಂಗೀತ ಕಚೇರಿ ನಡೆದಿತ್ತು. ಭಕ್ತರ ಜಯಘೋಷ ಮುಳುಗ್ತಾ ಇತ್ತು. ಫೇಸ್ಬುಕ್ ಅಲ್ಲಿ ಲೈವ್ ನೋಡಿ ಕೈ ಮುಗಿಯುವಂತ ನಾಡಿನೊಳಗೆ ಎಷ್ಟೋ ಜನ ಮನೆಯೊಳಗೆ ಕುಂತ ಕೈ ಮುಗಿತಾ ಇದ್ರು. ಸಿದ್ಧಲಿಂಗೇಶನ ತೇರು ಎಳೆದಂತ ನನಗೊಂದು ಕ್ಷಣ ಹಿಂಗ ಭಾಸವಾಯ್ತು, ಇದು ಸುಮ್ಮನೆ ತೇರು ಬರ್ತಾ ಇಲ್ಲ, ಸಾಕ್ಷಾತ್ ಸಿದ್ಧಲಿಂಗೇಶ್ವರನೇ ನಡ್ಕೊಂಡು ಬರ್ತಾ ಇದ್ದಾನೆ ಅನ್ನುವಷ್ಟು ಮಟ್ಟಿಗೆ ಇವತ್ತು ರಥೋತ್ಸವ ನೆರವೇರಿತು. ಸಾಕ್ಷಾತ್ ಸಿದ್ಧಲಿಂಗ ಶಿವಯೋಗಿಗಳೇ ನಡ್ಕೊಂಡು ಬರ್ತಾರೆ ಅನ್ನುವಷ್ಟರ ಮಟ್ಟಿಗೆ ತೇರು ಬಹಳಷ್ಟು ಅದ್ದೂರಿಯಾಗಿ ನಡ್ಕೊಂಡು ಬಂತು. ಅದರ ಮುಂದೆ ಎಲ್ಲಾ ನಾಡಿನ ಪರಮ ಪೂಜ್ಯರು ಬರ್ತಾ ಇದ್ರು. ಎಲ್ಲಾ ಪರಮ ಪೂಜ್ಯರ ಮುಂದೆ ನಮ್ಮ ಪೂಜ್ಯರು ಬರ್ತಾ ಇದ್ರು. ಸಿದ್ಧಲಿಂಗ ಅಪ್ಪಗಳು, ಸಿದ್ಧಲಿಂಗ ಶಿವಯೋಗಿಗಳು ಅವರು ನಡ್ಕೊಂಡು ಬರ್ತಾ ಇದ್ರು. ತೇರು ಅದಕ್ಕೆ ಒಂದಿಷ್ಟು ಮಾರ್ಗ ತೋರಿಸ್ತಾ ತೋರಿಸ್ತಾ ಈ ಕಡೆ ಬರ್ರಿ, ಹಿಂಗ್ ಬರ್ರಿ ಅಂತ ತೋರಿಸ್ತಿದ್ರು ಸಿದ್ಧಲಿಂಗ ಅಪ್ಪಗಳು. ನನಗೆ ಹಿಂಗ ಅನಿಸ್ತಲ್ಲ, ಸಿದ್ಧಲಿಂಗ ಶಿವಯೋಗಿಗಳು ನಡ್ಕೊಂಡು ಬರಾಕತ್ತಾರ ತೇರಿನ ರೂಪದೊಳಗ. ಮುಂದ ಸಿದ್ಧಲಿಂಗ ಅಪ್ಪಗಳೇ ಯಾವ ರೂಪದೊಳಗೆ ಕಾಣ್ತಿದ್ರು ಅಂದ್ರ ಸಾಕ್ಷಾತ್ ಶಿವಕುಮಾರ್ ಅಜ್ಜವರು ನಡ್ಕೊಂಡು ಬರಾಕತ್ತಾರ ಅದ್ರ ಮುಂದೆ ಅನ್ನುವಂಗ ಒಂದಿಷ್ಟು ಕಂಡು ಬಂತು ನನಗೆ. ಶಿವಕುಮಾರ ಶಿವಯೋಗಿಗಳು ಬೇರೆ ಅಲ್ಲ, ಸಿದ್ಧಲಿಂಗ ಅಪ್ಪಗಳು ಬೇರೆ ಅಲ್ಲ. ಅವರ ತದ್ರೂಪ, ಅವ್ರ ಕ್ರಿಯೆ, ಇವ್ರ ಜ್ಞಾನ. ಅಂತ ಅದ್ಭುತವಾಗಿರುವಂತ ಪರಂಪರೆ ನಡ್ಕೊಂಡು ಬರೋದನ್ನು ಎಷ್ಟೋ ನಾಡಿನ ಜನ, ಲಕ್ಷಾಂತರ ಜನ ಕಣ್ಣು ತುಂಬಿಕೊಂಡು ವಾದ್ಯಮೇಳ. ನಾವೆಲ್ಲ ಜಾತ್ರೆ ಮಾಡ್ತೇವೆ. ಈ ಜಾತ್ರೆ ಭಾರತೀಯ ಪರಂಪರೆಯ ಒಂದು ಸಂಸ್ಕೃತಿ ಇದು. ಯಾರಿಗೆ ಈಗ ಮೊದಲಿಗೆ ಎಲ್ಲ ಗುಡ್ಡದೊಳಗಿರ್ತಿದ್ದು ದೇವಾನು ದೇವತೆಗಳು, ಗುಡ್ಡದಾಗಿರ್ತಿದ್ದು ದೇವರು. ಕುರುಡ್ರು, ಕುಂಟ್ರು, ಕಾಲಿರ್ಲಾರ್ದವರು, ಕೈ ಮುರಿದವರು ಇವ್ರ ಮೇಲೆ ಹೋಗಕ್ ಆಗ್ತಿರ್ಲಿಲ್ಲ. ಚಲೋ ಗಟ್ಟುಮುಟ್ಟಿದ್ದವ್ರು ನನ್ನಂತವ್ರು ರಟ್ಟ ಮೇಲೆ ಹೋಗ್ಬೇಕು. ನಮ್ಮ ಶಿವಪಂಚಾಕ್ಷರಿ ಅಜ್ಜಾರಂತವ್ರ ಮೇಲೆ ಹೋಗಕ್ ಆಗಂಗಿಲ್ಲ, ವಯಸ್ಸಾಗ್ಯದ, ಕಾಲ ಮನೆಯಂಗಿಲ್ಲ, ನಡೆಯಕ್ ಆಗಂಗಿಲ್ಲ. ಈ ಭಾರತೀಯ ಪರಂಪರೆ ಸಂಸ್ಕೃತಿಯೊಳಗೆ ಒಂದನ್ನು ಹುಟ್ಟು ಹಾಕಿದ್ರು. ಏನು ಹುಟ್ಟು ಹಾಕಿದ್ರು ಅಂದ್ರ, ಮೇಲಿರುವ ದೇವರನ್ನ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿ ನಮಸ್ಕಾರ ಮಾಡಕ್ ಆಗಂಗಿಲ್ಲ. ಅದರ ರೂಪದೊಳಗೆ ಒಂದು ತೇರು ಮಾಡಿ ಎಳೆದ ಪ್ರತಿಯೊಬ್ಬ ಜನರು ಕೂಡ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬಹುದು. ಆ ಗದ್ದಿಗೆಯೊಳಗಿರುವಂತ ಏನು ಮೇಲೆ ದೇವರು ಇರ್ತಿತ್ತು ಅದರ ತದ್ರೂಪಣೆ ಈ ತೇರು ಅಂತ ತಿಳ್ಕೊಂಡು ಮಾಡಿಟ್ರು. ಇದು ಭಾರತ ದೇಶದ ಸಂಸ್ಕೃತಿ. ನೋಡಿದ್ರು, ನಮ್ಮ ದೇಶದ ಸಂಸ್ಕೃತಿ ಇದು ತೇರು, ರಥೋತ್ಸವ. ನೋಡಿ, ತೇರಿಗೆ ಕೈ ಮುಗಿತಾರೆ. ಯಾಕೆ ಕೈ ಮುಗಿತಾರೆ ಅಂದ್ರ, ಈ ತೇರು ಬೇರೆ ಅಲ್ಲ, ಇದು ಸಿದ್ಧಲಿಂಗ ಶಿವಯೋಗಿ ಬೇರೆ ಅಲ್ಲ ಅಂತ ಕೈ ಮುಗಿತಾರೆ. ಪತ್ರಿಕೆ ಒಳಗೆ ಹೆಸರು ಹಾಕ್ಯಾರ, ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂತ ಹಾಕಿದ್ರೆ ಹೊರತು ಕಟಗಿ ರಥೋತ್ಸವ ಅಂತ ಹಾಕಲಿಲ್ಲ. ನೋಡಾಕ ಸುಮ್ಮನೆ ಕಟಿಗೆ ಅನಿಸ್ತದ, ಆದ್ರೆ ಇದರ ಭಾವ ಆತ ಸಿದ್ಧಲಿಂಗೇಶ್ವರ. ಇದು ಭಾರತ ದೇಶದ ಸಂಸ್ಕೃತಿ. ಇದು ಕೇವಲ ಉತ್ಸವ ಅಲ್ಲ, ಇದು ಉತ್ಸಾಹದ ಉತ್ಸವ. ಭಕ್ತರಿಗೆ ಉತ್ಸಾಹ ತುಂಬೋದು. ನಿಮ್ಮ ಹಿಂದೆ ನಾನು ಅದೀನಿ, ಭಕ್ತರೆಲ್ಲ ಎಳ್ಕೊಂಡು ಮುಂದೆ ಹೋಗ್ತಿರ್ತಾರ. ಮುಂದೆ ಹೋಗುವಾಗ
ಹಿಂಗ ಏನ್ ಬರ್ತಿರ್ತದ ತೇರ್ ಅಂತಿರ್ತದ, ಭಕ್ತರ ನೀವು ಮುಂದೆ ಹೆಜ್ಜೆ ಹಾಕ್ರಿ. ಏನೇ ಕಷ್ಟ ನಷ್ಟಗಳು ಬಂದ್ರು ಜೀವನದೊಳಗ ನಿಮ್ಮ ಹಿಂದೆ ನಾನು ಅದೀನಿ ಅನ್ನುವಂತ ಸಂಕೇತಕ್ಕೆ ತೇರ್ ಹೇಳಿದ್ರು ಈ ಜಗತ್ತಿನಲ್ಲಿ. ಇದಕ್ಕೊಂದು ರೂಪಾನು ಕೊಟ್ಟರು. ಇದು ದೇಹದ ಆಕಾರ, ಒಬ್ಬ ಮಹಾತ್ಮನ, ಒಬ್ಬ ಶಿವಯೋಗಿಯ ಆಕಾರ ಅಂತನೂ ಇದನ್ನ ಹೇಳಿದ್ರು. ಬಹಳ ಮಂದಿ ಜಾತ್ರೆಗೆ ಬಂದವರು, ಬಹಳ ಜಾತ್ರೆಗಳು ನಡೀತಾವ. ಬಹಳ ಮಂದಿ ಜಾತ್ರೆಗೆ ಬಂದವರು ಮೊಬೈಲ್ ಕಳ್ಕೊಂಡವ್ರು ಅದಾರ. ಎಷ್ಟು ಮಂದಿ ಮೊಬೈಲ್ ಕಳ್ಕೊಂಡಿರಿ? ಯಾರು ಕಳ್ಕೊಂಡಿಲ್ಲ? ಚಲೋ ಆತಂಗ, ನಿಮ್ ಕಿಶದಾಗ ನಿಮ್ ಮೊಬೈಲ್ ಅನ್ನಂಗ. ಬಹಳ ಮಂದಿ ಮೊಬೈಲ್ ಕಳ್ಕೊಂಡವ್ರು ಅದಾರ, ಕೊರಳಾಗ ಚೈನ್ ಕಳ್ಕೊಂಡವ್ರು ಅದಾರ. ಬಾಳ ಹುಟ್ಟ್ಯಾವ ಅಂದ್ರೆ ಒಂದೊಂದು ಮಕ್ಕಳನ್ನ ಕಳ್ಕೊಂಡವ್ರು ಅದಾರ, ಒಂದೊಂದು ಮಕ್ಕಳನ್ನ ಕಳ್ಕೊಂಡವ್ರು ಅದಾರ. ಬೆಂಡ ಬೆತ್ತಸ್ ಹೋಗದ ಮಿರ್ಚಿ ಬಜ್ಜಿ ತಿಂದು ಹೋದವ್ರು ಅದಾರ. ಆದ್ರೆ ಇದು ಬೆಂಡ ಬೆತ್ತಸಿನ ಜಾತ್ರೆ ಅಲ್ಲ, ಮಕ್ಕಳು ಕಳ್ಕೊಳ್ಳೋ ಜಾತ್ರೆ ಅಲ್ಲ, ಇದು ಕಳ್ಕೊಳ್ಳೋ ಜಾತ್ರೆ ಅಲ್ಲ, ನಮ್ಮನ್ನ ನಾವು ತೊಳ್ಕೊಳ್ಳೋ ಜಾತ್ರೆ, ನಮ್ಮನ್ನ ನಾವು ತಿಳ್ಕೊಳ್ಳೋ ಜಾತ್ರೆ. ಅದು ಸಿದ್ಧಗಂಗಾ ಜಾತ್ರೆ. ಇದು ನಮ್ಮನ್ನ ನಾವು ತೊಳ್ಕೊಳ್ಳೋದು, ಆಂತರಿಕವಾಗಿ ತೊಳ್ಕೊಳ್ಳೋದು, ನಮ್ಮ ಒಳಗಿನ ಕಲ್ಮಶವನ್ನು ತೊಳ್ಕೊಳ್ಳೋ ಜಾತ್ರೆ, ನಮ್ಮನ್ನು ನಾವು ಒಂದಿಷ್ಟು ತಿಳ್ಕೊಳ್ಳೋ ಜಾತ್ರೆ. ಇದು ದೇಹದ ವ್ಯವಸ್ಥೆ, ಇದು ದೇಹ. ಮನುಷ್ಯ ಹುಟ್ಟಿದ ಮೇಲೆ ಒಂದಿಷ್ಟು ಪುಣ್ಯದ ಕೆಲಸ ಮಾಡಿ ಅವನು ಒಂದು ಗುರಿ ಅದ, ಆ ಗುರಿಯನ್ನು ಮುಟ್ಟಿ ಹೊಳ್ಳಿ ಶಿವನ ಅಂಶಜನಾಗಿ ಮತ್ತು ಶಿವನನ್ನು ಸೇರೋದು. ಹೆಂಗ ಈ ತೇರು ಅಲ್ಲಿಂದ ಬಂದು ಇಲ್ಲೊಂದು ಪಾದಗಟ್ಟಿಯನ್ನು ಮುಟ್ಟಿ ಮತ್ತು ಹೊಳ್ಳಿ ಹೋಗಿ ಹೆಂಗ ತನ್ನ ಜಾಗ ಸೇರ್ತದ, ಈ ದೇಹವೆಂಬ ತೇರುನು ಕೂಡ ಒಂದಿಷ್ಟು ಸಾಧನೆ ಎನ್ನುವಂತ ಪಾದಗಟ್ಟಿಯನ್ನು ಮುಟ್ಟಿ ಮತ್ತು ಹೊಳ್ಳಿ ಎಲ್ಲಿ ಶಿವನಿಂದ ಹುಟ್ಟಿ ಬಂದಿರುವ ಅಂಶಜ ಇದು ಹೊಳ್ಳಿ ಮತ್ತೆ ಶಿವನು ಸೇರುವಂತ ಸಂಕೇತಕ್ಕ ತೇರು ಮಾಡಿರ್ತಾರ. ಬಹಳ ದೊಡ್ಡ ಅದ್ಭುತ ಇದು. ಇತಿಹಾಸ ಬಹಳ ಚಂದದ. ಈ ಜಾತ್ರೆ ಅಂತ ಯಾಕೆ ಹೆಸರು ಕೊಟ್ಟರು ಅಂದ್ರೆ ಮನುಷ್ಯನಲ್ಲಿ 3 ಮಲಗಳದಾವ. ಜಾ ಅಂದ್ರ ಹೋಗು, ತ್ರಿ ಅಂದ್ರ 3, ಜಾತ್ರಿ ಅಂದ್ರ 3 ಹೋಗೋದಕ್ಕೆ ಜಾತ್ರೆ ಅಂದ್ರು. ಯಾವ್ದು 3 ಹೋಗೋದು? ಆನವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳು 3 ಮಲಗಳದಾವ ಮನುಷ್ಯನ ಹತ್ರ. ಆ 3 ಮಲಗಳನ್ನ ಕಳ್ಕೊಳ್ಳೋ ಜಾತ್ರೆ, ಕಳ್ಕೊಂಡ್ರೆ ನಮ್ಮ ಅಂತರಂಗದೊಳಗೆ ನಮ್ಮನ್ನ ನಾವು ತಿಳ್ಕೊಳ್ಳೋ ಜಾತ್ರೆ, ಅದು ಸಿದ್ಧಗಂಗಾ ಜಾತ್ರೆ ಅಂತ ಕರೆದು. ಬಹಳಷ್ಟು ವಿಶೇಷದ ಜಾತ್ರೆಯೊಳಗೆ ಸುಮ್ಮನೆ ಬಂದು ಒಂದಿಷ್ಟು ಜಾತ್ರೆಯನ್ನು ಮಾಡಿ ಹೋಗೋದಲ್ಲ, ಒಂದಿಷ್ಟು ತಿಳ್ಕೊಳ್ಳೋದು. ಕಡಗೀಲಿಲ್ಲದ ಬಂಡಿ ಒಡಗಿಡುವುದು ಮಾಣ್ಬುದೆ, ಕಡಗೀಲು ಬಂಡಿ ಗಾದಾರ ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಣನವೇ ಕಡಗಿಲು ಕಾಲ ರಾಮನಾಥ. ಶರಣರು ಬರುವುದು. ಇದು ಬಂಡಿ ಐತಪ್ಪ, ಇದಕ್ಕೂ ಕೀಲದವ 2, ಇದಕ್ಕೂ ಚಲೋ ಮೂಗದ 2 ಕಣ್ಣದವ, ಹೆಡ್ಲೈಟ್ ಅದಾವ, ಗಾಲಿ ಇದ್ದಂಗೆ ಇದಕ್ಕೂ ಕಾಲದವ, ಇದಕ್ಕೂ ಒಂದಿಷ್ಟು ಇದು ಕಡಿಗಿಲಿದ್ದ ಬಂಡಿದು. ಈ ಬಂಡಿನು ಚಂದ ನಡಿಬೇಕು ಅಂದ್ರ ಮೃಡ ಶರಣರ ನುಡಿ ಗಣನವೇ ಕಡಗಿರು ಅಂದ್ರು. ಮಹಾತ್ಮರು, ಸಂತರು, ಶರಣರು, ಶಿವಯೋಗಿಗಳು, ಸಾಧು ಸತ್ಪುರುಷರು ಇವರ ನುಡಿಗಳನ್ನು ಕೇಳುವುದು, ವರ್ಷಕ್ಕೊಮ್ಮೆ ಹಿಂಗೆ ಜಾತ್ರೆ ಮಾಡುವುದು ಈ ಮನುಷ್ಯನ ಜೀವನಕ್ಕೂ ಒಂದಿಷ್ಟು ಸಾರ್ಥಕತೆ ಎನ್ನುವಂತ ಮಾತನ್ನು ಶರಣರು ಬರೆದರು. ನಿಮಗೆ ಇತಿಹಾಸ ಗೊತ್ತದೋ ಇಲ್ಲೋ, ಈ ತೇರು ಇವತ್ತಿನ ದಿನ ನಡ್ಕೊಂಡು ಬಂದು ಸರಿಸುಮಾರು 120 ವರ್ಷ ಆಯ್ತು. ಸಿದ್ಧಗಂಗಾ ಮಠದೊಳಗೆ ನಡೆದಿರುವಂತ ಇವತ್ತಿನ ತೇರು ಎಷ್ಟು ವರ್ಷ ಆಯ್ತು? 120 ವರ್ಷದಿಂದ ನಡ್ಕೊಂಡು ಬಂದದ ಭಾರತೀಯ ಸಂಸ್ಕೃತಿಯ ಪರಂಪರೆ ಈ ತೇರು. ಇದನ್ನು ಹುಟ್ಟು ಹಾಕಿದವರು ಈ ನಾಡಿನಲ್ಲಿ ಈ ಮಠದ ಶಿವಯೋಗಿಗಳಾಗಿರುವಂತ ಅಟವಿ ಸ್ವಾಮಿಗಳು ಇದನ್ನ ಪ್ರಾರಂಭ ಮಾಡಿದರು 1904 1904 ಪ್ರಾರಂಭ ಮಾಡಿದ್ರು. ಮಹಾನವಮಿಯ ದಿನ ಪ್ರಾರಂಭ ಮಾಡಿದ್ರು. ಇದನ್ನ ಮಹಾನವಮಿಯ ದಿನ ಪ್ರಾರಂಭ ಮಾಡಿದ್ದಕ್ಕೆ ರೈತರು ಬಹಳಷ್ಟು ವಿಜೃಂಭಣೆಯಿಂದ ಭಕ್ತರು ಬಂದು ಅದನ್ನು ಆಚರಣೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ರೈತರಿಗೆ, ಬಡವರಿಗೆ ಬರಕ್ ಆಗದೆ ಇರುವಂತ ಕಾರಣಕ್ಕೆ 1914 ಉದ್ದಾನ ಶಿವಯೋಗಿಗಳು ಅದನ್ನು ಸ್ವಲ್ಪ ಡೇಟ್ ಚೇಂಜ್ ಮಾಡಿದ್ರು. ಮಾನವಮಿ ದಿನ ಮಾಡೋದಕ್ಕಿಂತ ಶಿವರಾತ್ರಿ ದಿನ ಮಾಡಿದ್ರೆ ಎಲ್ಲ ರೈತರು ಎಲ್ಲರೂ ಅನುಕೂಲ ಇರ್ತದ, ಅವತ್ತು ಬಂದು ಎಲ್ಲರೂ ತೇರೆಳೆದು ಪ್ರಸಾದ ಮಾಡಿ ಹೋಗ್ಲಿ ಅನ್ನುವಂತ ಉದ್ದೇಶಕ್ಕೆ 1914 ಉದ್ದಾನ ಶಿವಯೋಗಿಗಳು ಶಿವರಾತ್ರಿಯಿಂದ ತೇರೆಳೆಯುವಂತ ಸಂಕಲ್ಪ ಮಾಡಿದ್ರು. ಅವರು ಸಂಕಲ್ಪ ಮಾಡಿದ ತೇರಿನ ಉತ್ಸವ
ಇವತ್ತಿನವರೆಗೂ ನೂರಾರು ವರ್ಷಗಳ ನಡೆದು ಬಂದ್ರು ಬಹಳಷ್ಟು ಅದ್ದೂರಿಯಾಗಿದೆ. ಬಹಳ ಮಂದಿ ನಾವು ತಿಳ್ಕೊಂಡೇವಿ ಏನು ಅಂದ್ರೆ ಸುಮ್ಮನೆ ತೇರು ಮಾಡಿರ್ತಾರ, ತೇರು ಎಳೆದು ಹೋಗ್ಬಿಡೋದಲ್ಲ. ಇದರ ಹಿಂದೆ ಬಹಳಷ್ಟು ದೊಡ್ಡ ಅರ್ಥದ. ತೇರು ಸಾಗಿ ತಮ್ಮ ನೋಡಿರೆ ತೇರು ಸಾಗಿತು, ಈ ದೇಹವೆಂಬ ತೇರು ಸಾಗಿತು. ಕಳ್ಕೊಳ್ಳೋ ಮಡಿವಾಳಪ್ಪನವ್ರು ಬರೀತಾರೆ, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ ತೇರು ಸಾಗಿತು ನೋಡಿರೆ, ಸಾರ ಮುಕ್ತಿಯ ಸೀತೆಯರೆಲ್ಲರೂ ತೇರು ಸಾಗಿತು ನೋಡಿರೆ, ಈ ದೇಹವೆಂಬ ತೇರು ಸಾಗಿತು ನೋಡಿರೆ ಅಂತ ಕಡ್ಕೊಳ್ಳೋ ಮಡಿವಾಳಪ್ಪ ಬರೀತಾರೆ. ಎಷ್ಟು ಅದ್ಭುತ ಬರೀತಾರೆ ಅಂದ್ರೆ, ಇದು ದೇಹವೆಂಬ ತೇರು ಇದು ಸಾಗಿತು. ಯಾವ ಓಣಿಯೊಳಗೆ ಸಾಗಿತು ಅಂದ್ರೆ ಪಾರಮಾರ್ಥ ತತ್ವ ವಿಚಾರವೆಂಬ ಬೀದಿಯಲ್ಲಿ ಸಾಗಿತು, ಈ ತೇರು ಸಾಗಿತು ನೋಡಿರೆ, ಸಖಿಯರೆಲ್ಲ ಈ ತೇರು ಸಾಗಿತು ನೋಡಿರೆ ಅಂತ ಕಡ್ಕೊಳ್ಳೋ ಮಡಿವಾಳಪ್ಪ ಬರೀತಾರೆ. ಈ ದೇಹವೆಂಬ ತೇರು ಬಹಳಷ್ಟು ಅದ್ಭುತವಾಗಿ ಸಾಗಿ ಬಂತು ನೋಡ್ರಿ ಅಂತ ತಿಳ್ಕೊಂಡು ಬರೀತಾರ. ಉದ್ದಾನ ಶಿವಯೋಗಿಗಳ ಶಿವರಾತ್ರಿ ದಿನ, ಶಿವರಾತ್ರಿಯ ಈ ಒಂದು ದಿವಸ, ಪವಿತ್ರವಾಗಿರುವಂತಹ ದಿವಸದೊಳಗೆ ಈ ತೇರನ್ನು ಪ್ರಾರಂಭ ಮಾಡಿದ್ರು. ಈ ತೇರನ್ನ ಬರೇ ತೇರು ಹೇಳೋದು ಬಿಟ್ರೆ ಅಷ್ಟ ಇದು ಸಾರ್ಥಕತೆ ಆಗೋದಿಲ್ಲ. ಬಂದ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ ಶಿವಕುಮಾರ ಶಿವಯೋಗಿಗಳು ದನಗಳ ಜಾತ್ರೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಒಂದಿಷ್ಟು ಈ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರು. ಎಲ್ಲ ನೋಡಿ, ಸುಮ್ಮನೆ ತೇರು ಎಳೆದು ಹೋಗೋದು ಬೇಡ. ಬಂದಿರುವಂತವ್ರು ಒಂದಿಷ್ಟು ಪ್ರಸಾದ ಮಾಡ್ಲಿ, ಬಂದಿರುವಂತವ್ರು ಒಂದಿಷ್ಟು ಸ್ವಾಮಿಗಳು ಬಂದಂತ ಮಹಾತ್ಮರ ದರ್ಶನ ಮಾಡ್ಲಿ, ಉತ್ಸವದೊಳಗೆ ಕುಂತಿರುವಂತ ಸಿದ್ಧಲಿಂಗೇಶನ ದರ್ಶನ ಮಾಡ್ಲಿ ಅಂತ ತಿಳ್ಕೊಂಡು ಈ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರು. ಶಿವಕುಮಾರ ಶಿವಯೋಗಿಗಳು ಇದನ್ನು ಬೆಳೆಸಿ ದೊಡ್ಡದಾಗಿ ಮಾಡಿಟ್ರು. ಅದನ್ನು ಮತ್ತ ಸಮರ್ಪಕವಾಗಿ ಅದನ್ನು ಮುಂದೆ ನಡೆಸ್ಕೊಂಡು ಸಿದ್ಧಲಿಂಗ ಮಹಾಸ್ವಾಮಿಗಳು ಅದನ್ನ ನಡೆಸ್ಕೊಂಡು ಹೊಂಟಾರ. ಇದು ಸುಮ್ಮನೆ ತೇರಲ್ಲ, ಇದು ಸಾಕ್ಷಾತ್ ಸಿದ್ಧಲಿಂಗ. ಎಂತ ಶಕ್ತಿ ಇರ್ತದ, ಎಂತ ಶಕ್ತಿ ಇರ್ತದ. ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತ ಆಳಿ ಹೋದ್ರು ನಮ್ಮ ನಾಡಿನೊಳಗೆ. ಬಾಲಲೀಲ ಮಹಾಂತ ಶಿವಯೋಗಿಗಳು ಮಠದಾಗ ಕುಂತಾರ. ಮಠದಾಗ ಕುಂತಾಗ ಭಕ್ತರೆಲ್ಲ ಬಂದ್ರು. ಬುದ್ಧಿ, ಇವತ್ತ ಉಳಿವಿ ಒಳಗ ಚನ್ನ ಬಸವಣ್ಣನ ತೇರ್ ಐತಂತ ನೋಡಾಕ್ ಹೋಗೋಣ ನಡ್ರಿ ಅಂದ್ರು. ಉಳಿವಿ ಒಳಗೆ ಚನ್ನ ಬಸವಣ್ಣನ ತೇರದ ನೋಡಾಕ್ ಹೋಗೋಣ ನಡ್ರಿ ಅಂದಾಗ ಬಾಲಲೀಲ ಮಹಾಂತ ಶಿವಯೋಗಿಗಳಂತಾರ, ತೇರ್ ಇನ್ನೂ ನಾಳೆ ಇತ್ತಪ್ಪ ನೋಡೋಣಂತ ಒಂದ್ ಸ್ವಲ್ಪ ಕಾಯಿರಿ ಅಂದ್ರು. ಜನ ಎಲ್ಲ ಆಯ್ತು, ಗುರುಗಳು ಹೇಳ್ಯಾರಂದ ಮೇಲೆ ತೇರ್ ನೋಡಾಕ್ ಹೋಗೋಣ ಅಂದಾರ. ತಡೆ ನಾವು ಸ್ವಲ್ಪ ಕಾಯನ ಅಂತ ತಿಳ್ಕೊಂಡು ಕಾಯ್ದು. ಮರುದಿನ ಬೆಳಗ್ಗೆ ಒಂದಿಷ್ಟು ಮಂದಿ ಭಕ್ತರು ಬಂದ್ರು. ಬಾಲಲೀಲ ಮಹಾಂತ ಶಿವಯೋಗಿಗಳ ಹತ್ರ ಭಕ್ತರು ಬಂದ್ರು. ಯಪ್ಪ, ಇವತ್ತು ಸಾಯಂಕಾಲ 5 ಗಂಟೆಗೆ ತೇರ್ ಅದ್ರಿ, ಆ ತೇರ್ ನೋಡಾಕ ಹೋಗ್ಬೇಕಂತ ನಿಮಗೆ ನಿನ್ನೆ ದಿನ ಹೇಳೇವಿ, ನೀವು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ, ಹಂಗ ಕುಂತಿರಲ್ಲ ಅಂತ ಹೇಳಿದಾಗ ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತಾರ, ಇವತ್ತು ಸಾಯಂಕಾಲ 5ಕ್ಕೆ ಐತಲ್ಲಪ್ಪ ತೇರು, ಸರಿ ಹೋಗೋಣ. ಮಧ್ಯಾಹ್ನ 1 ಆಯ್ತು. ಕೆಲವೊಂದಿಷ್ಟು ಮಂದಿ ಭಕ್ತರು ಅನ್ಕೊಂಡ್ರು, ಅಲ್ಲ ಈ ನಮ್ಮ ಸ್ವಾಮಿಗಳು ಬರಂಗಿಲ್ಲ ಕಾಣತ್ತು, ಉಳಿವಿ ಚನ್ನಬಸವಣ್ಣನ ತೇರಿಗೆ ಬರ್ಲಾರ್ದಕ್ಕೆ ಒಂದಿಷ್ಟು ನೆಪ ಹೇಳಾಕತ್ತಾರ, ನಾವು ಹೋಗಿ ಬಿಡ ನಡ್ರಿ ಅಂತ ಅರ್ಧ ಮಂದಿ ಹೋದ್ರು. ಇನ್ನು ಅರ್ಧ ಮಂದಿ ನಮ್ಮ ಗುರು ಏನೋ ಹೇಳಾಕತ್ತಾನಂದ್ರೆ ಇದ್ರಾಗ ಅರ್ಥ ಇರ್ತದ, ಒಂದಿಷ್ಟು ಕಾಯನ ಅಂತ ತಿಳ್ಕೊಂಡು ಕಾಯ್ದು. ಸಾಯಂಕಾಲ 5 ಗಂಟೆಗೆ ತೇರ, ಉಳಿವಿ ಚನ್ನಬಸವಣ್ಣನ ತೇರ. 4:15 ಮಠಕ್ಕೆ ಬಂದ್ರು ಎಲ್ಲಾ ಜನ. ಯಾರು ಗುರುವಿನನ್ನು ನಂಬಿದವರೆಲ್ಲ ಬಂದ್ರು. ಗುರುವಿನ ನಂಬಿದ ಜನ ಬಂದ್ರು. ಬಾಲಲೀಲ ಮಹಾಂತ ಶಿವಯೋಗಿಗಳ ಕುಂತಿದ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿ ಬಾಲಲೀಲ ಮಹಾಂತ ಶಿವಯೋಗಿಗಳಿಗೆ ಅಂತಾರ, ಯಪ್ಪ ತೇರ್ ಐತಂತ ಹೇಳಿದ್ವಿ 5ಕ್ಕೆ, 4:15 ಆತು, ಮತ್ತು ನಾವ್ ಇಲ್ಲೇ ಇದೀವಿ, ಹೆಂಗ ತೇರ್ ನೋಡೋದ್ರಿಪ್ಪ? ಬಾಲಲೀಲ ಮಹಾಂತ ಶಿವಯೋಗಿಗಳು ಹೇಳ್ತಾರ, ತಮ್ಮ ನೀವೆಲ್ಲರೂ ಸ್ನಾನ ಮಾಡ್ಕೊಂಡು ಮಡಿಯಿಂದ ಬರ್ರಿ, ನಿಮಗೆ ತೇರು ತೋರಿಸ್ತೀನಿ ಅಂದ್ರು. ಆಯ್ತು, ಎಲ್ಲಾ ಭಕ್ತರು ಯಾರು ಗುರುವಿನನ್ನು ನಂಬಿದ್ರು ಎಲ್ಲರೂ ಸ್ನಾನ ಮಾಡಕ್ ಹೋದ್ರು. ಸ್ನಾನ ಮಾಡಿ ಬಂದ್ರು. ಬಾಲಲೀಲ ಮಹಾಂತ ಶಿವಯೋಗಿಗಳು ಪೂಜೆಗೆ ಕುಂತ್ಕೊಂಡ್ರು. ಅವರು ಸ್ನಾನ ಮಾಡಿದ್ರು, ಪೂಜೆಗೆ ಕುತ್ಕೊಂಡ್ರು, ಲಿಂಗ ಹಿಂಗ್ ಹಿಡ್ಕೊಂಡಿದ್ರು. ಸಾಯಂಕಾಲ 5 ಗಂಟೆ ಆಯ್ತು. ಯಪ್ಪ ತೇರ್ ಎಲ್ಲಿ ತೋರಿಸ್ತೀರಿ ಅಂತಂದಾಗ ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತಾರ, ನೀವೆಲ್ಲರೂ ಬಂದು ನನ್ನ ಹಿಂದೆ ನಿಂತ್ಕೋರಿ, ನಿಮ್ಗೆ ತೇರ್ ಕಾಣ್ತದ ಅಂತಾರ. ಬಂದಿರುವಂತ ಎಲ್ಲಾ ಭಕ್ತರು ಏನು ಸ್ನಾನ ಪೂಜೆ ಮಾಡ್ಕೊಂಡು ಬಂದಿದ್ರು, ಎಲ್ಲಾ ಭಕ್ತರು ಬಂದು ಹಿಂದೆ ನಿಂತ್ಕೋತಾರ. ಎಲ್ಲಾರು ಭಕ್ತರು ಬಂದು ಹಿಂದೆ ನಿಂತ್ಕೋತಾರ. ಬಾಲಲೀಲ ಮಹಾಂತ ಶಿವಯೋಗಿಗಳು ಏನ್ ಹೀಗೆ ಲಿಂಗವನ್ನು ಹಿಡಿದಿದ್ರು, ಎಲ್ಲರೂ ಪರಿಶುದ್ಧ ಮನಸ್ಸಿನಿಂದ ನೋಡ್ರಿಪ್ಪ ನನ್ನ ಲಿಂಗ ನೋಡ್ರಿ,
ನನ್ನ ಲಿಂಗ ನೋಡ್ರಿ, ನನ್ನ ಲಿಂಗದೊಳಗೆ ಯಾರು ಪರಿಶುದ್ಧ ಮನಸ್ಸಿನಿಂದ ನೋಡ್ತೀರ ಅವರಿಗೆ ತೇರ್ ಕಾಣ್ತದಂತಾರ. ಭಕ್ತರು ಗುರುವಿನ ಮೇಲೆ ನಂಬಿಕೆ ಇಟ್ಟು ಬಂದಿದ್ರಲ್ಲ ಮಠಕ್ಕ, ಸಾಷ್ಟಾಂಗ ನಮಸ್ಕಾರ ಹಾಕಿ ಲಿಂಗ ನೋಡ್ತಾರ. 5 ಗಂಟೆಗೆ ಉಳಿವಿಯೊಳಗೆ ಇಳಿಯುವಂತ ತೇರು ಇಲ್ಲಿ ಮುಳುಗುಂದದೊಳಗ ಬಾಲಲೀಲ ಮಹಾಂತ ಶಿವಯೋಗಿಗಳ ಲಿಂಗದೊಳಗೆ ಕಂಡಿತ್ತಂತ. ಇದು ನಡೆದ ಪವಾಡ, ಇದು ನಡೆದ ಘಟನಾ. ಬಾಲಲೀಲ ಮಹಾಂತ ಶಿವಯೋಗಿಗಳ ತೇರನ್ನ ಭಕ್ತರಿಗೆ ಎಲ್ಲಿ ತೋರಿಸಿದ್ರು ಅಲ್ಲ, ಲಿಂಗದೊಳಗೆ ತೋರಿಸಿದ್ರು. ಇದನ್ನ ಇತಿಹಾಸ ಓದುತ್ತೇವೆ ನಾವು. ಬಾಲಲೀಲ ಮಹಾಂತ ಶಿವಯೋಗಿಗಳ ಜೀವನದೊಳಗೆ ನಡೆದ ಘಟನಾ ಓದ್ತೇವೆ. ಅವ್ರ ಲಿಂಗದೊಳಗೆ ತೇರನ್ನ ತೋರಿಸಿದ್ರು ಅಂತ. ಆ ಸಂದರ್ಭ ಹೆಂಗಿತ್ತು ಗೊತ್ತಿಲ್ಲ ನಮಗ. ಆದ್ರ ಇದೇ 21ನೇ ಶತಮಾನದೊಳಗ ಲಿಂಗದೊಳಗನೆ ಲೀನವಾಗಿ ಲಿಂಗೈಕ್ಯರಾಗಿ ಲಿಂಗವೇ ತಾವಾಗಿರುವಂತ ಶಿವಕುಮಾರ ಸ್ವಾಮಿಗಳು ಭಕ್ತರಿಗಾಗಿ ತಮ್ಮ ಬದುಕನ್ನ ತೇರಿನೊಳಗೆ ತೋರಿಸಿದಾರಂದ್ರ ಇದಕ್ಕಿಂತ ದೊಡ್ಡ ಪವಾಡಿ ಜಗತ್ತಿನಲ್ಲಿ ಯಾವುದು ಇರಬೇಕು. ಈ ತೇರಿಗೆ ಒಂದು ಮಹತ್ವ ಇದೆ, ಸುಮ್ಮನೆ ಅಲ್ಲ. ಈ ತೇರಿಗೆ ಒಂದು ಮಹತ್ವ ಇದೆ, ಲಿಂಗ ಪೂಜೆಗೆ ಒಂದು ಮಹತ್ವ ಇದೆ. ತೇರನ್ನ ಲಿಂಗದಾಗ ತೋರಿಸಾರ. ವಿಚಾರ ಮಾಡ್ರಿ, ಏನು ವಾಟ್ಸಪ್ ಕಾಲ್ ಮಾಡಿಲ್ಲ, ವಿಡಿಯೋ ಕಾಲ್ ಮೊದಲು ಮಾಡಿಲ್ಲ, ಮೊಬೈಲೇ ಇರಲಿಲ್ಲ. ನಾವು ಲಿಂಗ ಬಿಟ್ಟೇವಿ, ರುದ್ರಾಕ್ಷಿ ಬಿಟ್ಟೇವಿ, ಆಚಾರ ಬಿಟ್ಟೇವಿ, ವಿಚಾರ ಬಿಟ್ಟೇವಿ. ವಿಚಾರ ಅಂತೂ ಮೊದಲೇ ಇಲ್ಲ ಬಿಡಿ. ನಮಗೆ ತೇರು ಕಾಣೋದಿಲ್ಲ. ಬೌದ್ಧಿಕವಾಗಿರುವಂತ ಈ ತೇರು ಕಾಣುವುದಲ್ಲ, ಅಂತರಂಗದ ತೇರು ಕಾಣಬೇಕಂತಾರ ಬಾಲಲೀಲ ಮಹಾಂತ ಶಿವಯೋಗಿಗಳು. ನಮ್ಮ ತೇರದ ಒಳಗ ಅದು ಕಾಣಬೇಕಪ್ಪ ತಮ್ಮ, ಅದು ಕಾಣಬೇಕು. ಈ ಶರೀರ ದೇವಾಲಯ ಆಗಬೇಕು, ಇದು ಒಂದು ತೇರ್ ಆಗಬೇಕು, ಇದು ಒಂದು ಗುಡಿ ಆಗಬೇಕು. ಬಸವಣ್ಣನವರು ಅಂತಾರ, those we have many built temples, what can I do build for my body is shrine, its pillars are my leg, golden pinnacle is my head. Hear me, Kudala Sangama Lord, there is destruction for physical temple, there is no destruction for that of knowledge ಅಂತಾರ ಬಸವಣ್ಣನವರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಮಣ್ಣ ಕಳಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಬಸವಣ್ಣನವರು ಹೇಳಿದ ತತ್ವ ಆದರ್ಶ ಈ ಜಗತ್ತಿನಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ದೇಹದ ಇದನ್ನು ಸ್ವಚ್ಛ ಇಟ್ಕೋ, ಇದು ತೇರಿದ್ದಂಗೆ ಇಟ್ಕೋ. ಇದು ಸ್ವಚ್ಛ ಐತಂದಾಗ ಮಾತ್ರ ಒಳಗ ಬಂದು ಸಿದ್ಧಲಿಂಗಪ್ಪನ ಮೂರ್ತಿ ಕುಂದ್ರಾಕ ಸಾಧ್ಯದ. ಅದನ್ನ ಬಿಟ್ಟು ನೀ ಕಸ ಕಡ್ಡಿ ಇಟ್ಕೊಳಕ್ ಆಗಂಗಿಲ್ಲ. ಒಬ್ಬಕ್ಕೆ ಟ್ರಿಜರಿ ತಂದಾಳ ಜಾತ್ರೆಯಾಗ. ಟ್ರಿಜರಿ ಒಳಗೆ ಏನ್ ಇಡಬೇಕು? ಮಿರ್ಚಿ ಬಜ್ಜಿ ಇಡ್ಬೇಕಲ್ಲ, ಏನ್ ಪಿಜ್ಜಾ ಬರ್ಗರ್ ಇಡ್ಬೇಕ? ಟ್ರಿಜರಿ ತಂದಿರಿ, ಚಲೋ ಕಿಮ್ಮತ್ತಿನ ಟ್ರಿಜರಿ ತಂದಿರಿ. ಜಾತ್ರೆಯಾಗ ಲೂಲು ಮಾಲಿಗೆ ಹೋಗಿರಿ, ಟ್ರಿಜರಿ ತಂದಿರಿ. ಟ್ರಿಜರಿ ತಗೊಂಡು ಬಂದಿರಲ್ಲ, ಟ್ರಿಜರಿ ಒಳಗೆ ಏನ್ ಇಡಬೇಕು? ಬಂಗಾರ ಸಾಮಾನು ಇಡಬೇಕು, ಬೆಳ್ಳಿ ಇಡಬೇಕು, ರೊಕ್ಕ ಇಡಬೇಕು. ಹೊರತು ಒಯ್ದು ಯಾವಕನೆ ಹೆಣ್ಮಗಳ ಮನಿ ಕಸ ಹೊಡೋದು ಕಸಬರಿಗೆ ಒಯ್ದು ಮನೆಯಾಗ ಇಟ್ಟಿರ್ಲ ಹಾಕಿ ಟ್ರಿಜರಿಯಾಗ ಕಸಬರಿಗೆ ಇಡ್ತಾರ. ಟ್ರಿಜರಿಯಾಗ ಕಸಬರಿಗೆ ಇಡಂಗಿಲ್ಲ. ಆ ಟ್ರಿಜರಿ ಒಳಗೆ ಕಸಬರಿಗೆ ಇಟ್ರೆ ಹೆಂಗ ಒಂದಿಷ್ಟು ಅಸಹ್ಯ ಅನಿಸ್ತದ. ಆ ಟ್ರಿಜರಿ ಒಳಗೆ ಒಂದಿಷ್ಟು ಕಸಬರಿಗೆ ಇಟ್ರೆ ಹೆಂಗ ನನಗೆ ಅದಕ್ಕೆ ಬೆಲೆ ಬರಂಗಿಲ್ಲ. ಈ ದೇಹವನ್ನು ಕೊಟ್ಟಾನಲ್ಲ ದೇವರ, ಇದು ಒಂದು ತೇರದ, ಇದು ಒಂದು ಟ್ರಿಜರಿ ಅದ. ಇದಕ್ಕೂ ಕೂಡ ಒಂದು ಕಿಮ್ಮತ್ತು ಬರಬೇಕು ಅಂದ್ರೆ ಕಸಬರಿಗೆ ಅಂತ ವಿಚಾರಗಳನ್ನ ಕುಡಿತಾ ಸೇದೋದು, ಇನ್ನೊಂದೇನೋ ದುರ್ವ್ಯಸನಗಳನ್ನು ಮಾಡಿದಾಗ ಈ ದೇಹಕ್ಕೆ ಬೆಲೆ ಬರಂಗಿಲ್ಲ. ಬಂಗಾರದಂತ ಸಿದ್ಧಲಿಂಗಪ್ಪ ಅದನ್ನು ಒಳಗಿಟ್ಕೊಂಡಾಗ ಈ ದೇಹಕ್ಕೂ ಒಂದಿಷ್ಟು ತಾಕತ್ತು ಬರ್ತದ, ಇದಕ್ಕೂ ಒಂದಿಷ್ಟು ಬೆಲೆ ಬರ್ತದ ನೋಡಿ. ಈ ತೇರಿಗೆ ಇದಕ್ಕೂ ಒಂದಿಷ್ಟು ಬೆಲೆ ಬರಬೇಕು ಅಂದ್ರೆ ಬಂಗಾರದ ಕಳಸ ಇಟ್ಟಿರುವಂತ ಸಿದ್ಧಲಿಂಗೇಶ್ ಹೆಂಗದಾನ ಅಂತ ಬಂಗಾರದಂತ ವ್ಯಕ್ತಿಗಳನ್ನು ಇದ್ರಾಗ ಇಟ್ಕೊಂಡಾಗೂ ಕೂಡ ಇದಕ್ಕೊಂದಿಷ್ಟು ಕಿಮ್ಮತ್ತು ಬರ್ತದ. ನಮ್ KB ಸರ್ ಹೇಳ್ತಾ ಇದ್ರು, ಇವತ್ತು ನಾನು ಮಾತಾಡ್ತಾ ಇದ್ದೆ ಅವ್ರ ಜೊತೆಗೆ. ಈ ಜಾತ್ರೆ ಮಾಡೋದ್ರಿಂದ ಏನ್ ಉದ್ದೇಶಗಳ್ರಪ್ಪ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರು. ಸಿದ್ಧಗಂಗಾ ಮಠದೊಳಗ ಒಂದು ಅದ್ಭುತ ಕೆಲಸ ನಡೆದ್ರಿ. ಬುದ್ಧಿ ಏನ್ ಕೆಲಸ? ಸುಮ್ಮನೆ ಇದು ಒಂದು ಜಾತ್ರೆ ಅಲ್ಲ. ಈ ಜಾತ್ರೆ ಅಂದ್ರೆ ಏನನ್ನ ಲಾಭ ಅಂದ್ರೆ ಬಹಳ ಅದ್ಭುತ 3 ಲಾಭಗಳದಾವ. ಏನು ಲಾಭಗಳು? ಒಂದು ಉತ್ಸವದೊಳಗಿರುವಂತ ಮೂರ್ತಿ ಏನದ, ಮೂರ್ತಿ ದರ್ಶನ ಆಗ್ತದೆ ಎಲ್ಲರಿಗೂ, ದೇವರ ದರ್ಶನ ಆಯ್ತು. ಒಂದು ಸಿದ್ಧಲಿಂಗ ಅಪ್ಪಗಳು, ಈ ಮಠದ ಮಹಾಸ್ವಾಮಿಗಳು ಅವರ ಪಾದ ಸ್ಪರ್ಶ ಮಾಡಿ ಎಲ್ಲರೂ ದರ್ಶನ ಮಾಡ್ತಾರ. ಒಬ್ಬ ಸ್ವಾಮಿಯ ದರ್ಶನ. ನಮ್ಮಪ್ಪ ಏನ್ ಅಟವಿ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು
ಶಿವಕುಮಾರ ಸ್ವಾಮಿಗಳು ಈ ದಾಸೋಹ ವ್ಯವಸ್ಥೆಯನ್ನ ಬಹಳ ದೊಡ್ಡ ಪ್ರಮಾಣದೊಳಗ ಮುಂದುವರೆಸ್ಕೊಂಡು ಹೊಂಟಾರ. ಒಂದು ಪ್ರಸಾದ ಮಾಡಿ ಎಲ್ಲರೂ ಆನಂದ ಪಡ್ತಾರ. ಈ 3 ಲಾಭ ಆಕ್ಕವ್ರಿ ಈ ಜಾತ್ರೆಗೆ ಬರೋದ್ರಿಂದ ಅನ್ನುವಂತ ಮಾತನ್ನ ನಮ್ KV ಸರ್ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಷ್ಟ ಅಲ್ಲ, ಈ 3ಕ್ಕಿಂತ ಹೆಚ್ಚಿನ ಇನ್ನೊಂದು ಲಾಭ ಏನೈತೆ ಅಂದ್ರ, ಈ ವರ್ಷ ಪ್ರತಿ ವರ್ಷ ಈ ಜಾತ್ರೆ ಒಳಗೆ ಉಪನ್ಯಾಸಗಳು ನಡೀತಿದ್ವು. ಈ ಸರಿ ಏನ್ ಮಾಡ್ಯಾರ ಅಂತಂದ್ರ, ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು 2 ವರ್ಷದಿಂದ ಪ್ರವಚನ ಅಂತ ಹೇಳಿ ನಮ್ಮಂತ ಒಬ್ಬೊಬ್ಬರನ್ನ ಕರೆಸಿ ಪ್ರವಚನ ನಡೆಸಾಕತ್ತಾರ. ಬರೇ ಒಂದು ಉತ್ಸವದ ದರ್ಶನ, ಬರೇ ಸ್ವಾಮೀಜಿಯವರ ದರ್ಶನ, ಜೊತೆಗೆ ಪ್ರಸಾದದ ಅಷ್ಟೇ ಅಲ್ಲ, ಬಂದ ಭಕ್ತರು ಉಣ್ಣೋದ್ರ ಜೊತೆಗೆ ಒಂದಿಷ್ಟು ಆಧ್ಯಾತ್ಮವನ್ನು ತಿಳ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಸಿದ್ಧಲಿಂಗ ಅಪ್ಪಗಳು ಪ್ರವಚನ ಅನ್ನುವಂತ ಅನುಭವವನ್ನು ಬಂದಿರುವಂತ ಭಕ್ತರಿಗೆ ನೀಡಾಕತ್ತಾರಲ್ಲ, ಇದಕ್ಕಿಂತ ದೊಡ್ಡ ಜಾತ್ರೆ ಯಾವುದು? ಎಲ್ಲಾ ಜಾತ್ರೆಗಳು ಬೆಂಡ ಬೆತ್ತಸದ ಜಾತ್ರೆ ಆಗ್ಯಾವ, ಎಲ್ಲಾ ಜಾತ್ರೆಗಳು ಮಿರ್ಚಿ ಜಾತ್ರೆ ಆಗ್ಯಾವ. ಎಲ್ಲಾ ಜಾತ್ರೆಗಳು ನೋಡ್ರಿ, ಈ ಜಾತ್ರೆಗೆ ಬಂದಾಗ ಒಬ್ಬ ಹುಡುಗ ಆಗ್ಲೇ ನೋಡಿದ, ನಾನು ಎಳಿ ಮುಂದಾಗ ಬಾಳೆಹಣ್ಣು ಮೇಲೆ ಬರೆದಿದ್ದಾವ, ನನ್ನ 8ನೇ ತರಗತಿಯನ್ನ ಪಾಸ್ ಮಾಡಿಸು ಭಗವಂತ ಅಂತ ಬರ್ದಾನ. ನೋಡ್ರಿ ಯಾರು ಏನೇನೇ ಆಸೆ ಅವ. 8ನೇ ತರಗತಿ ಓದಾಕತ್ತಾನ, ನನಗೆ ಅದನ್ನ ಪಾಸ್ ಮಾಡಿಸಂತ ಬರ್ದಾನ ಒಬ್ಬ ಏನು ಬರ್ದಾನ ಗೊತ್ತಾನ? ಐಟಂತ ಮಾತು ಬಾಳೆಹಣ್ಣು ತಗೊಂಬಂದಿದ್ದ ಒಬ್ಬ, ಚಲೋ ಹುಡುಗಿ ಸಿಗ್ಲಿ ಅಂತ ಬರ್ದಾನೋ. ಬಾಳೆಹಣ್ಣು ತೆಗೆದು ಬಂದಿದ್ದೆ, ಯಾರೋ ತೋರಿಸಿ, ನಮ್ಮ ಮಠದಾಗ ಮನು ಅಂತ ಅದಾನ ಒಂದು ಹುಡುಗ, ಅವ್ನು ಕೇಳಿ ಸಿಕ್ಕೈತದು. ನನಗೆ ಚಲೋ ಹುಡುಗಿ ಸಿಗ್ಲಿ ಅಂತ ಬರ್ದಾನ, ತಳಗ್ ಬರ್ದಾನ ಕೌನ್ಸ್ನಾಗ ಪಗಾರ ಇರ್ಬೇಕಂತ ಬರ್ದಾನ. ಪಗಾರದಕ್ಕಿಂತ ತಗೊಂಡು ಏನ್ ಮಾಡ್ಬೋದು? ತಾ ಆರಾಮ ಕುಂತ್ ಕಟ್ಟಿ ಮೇಲೆ ಕುಂತ ಆಕಿನ ದುಡಿಯ ಕಳ್ಸಂತ ಅನ್ನತ್ತ. ಇಂಥವ್ರ ಆಸೆ ಅದಾವ ನೋಡಿ. ಇಂಥವ್ರ ಆಸೆ ಜೊತೆಗೆ ಒಬ್ಬ ಹುಡುಗ ಬರ್ದಾನ, ನಾ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಕೂಡ ಸಿದ್ಧಗಂಗಾ ಮಠದೊಳಗೆ ಅಣ್ಣ ಉಂಡ ಋಣ ಮರಿಬಾರ್ದು ಅಂತ ಬುದ್ಧಿ ಕೊಡುವಂತ ಬರ್ದಾನ ಒಬ್ಬ ಹುಡುಗ. ನೋಡಿ ಎಂತೆಂತ ಆಸೆಗಳದಾವ ಈ ನಾಡಿನಲ್ಲಿ. ಒಂದು ಹುಡುಗ ಬರೆದಿದ್ದ ನೋಡಿ ಆಶ್ಚರ್ಯ ಆಯ್ತು ನನಗೆ. ಒಗದಾನ ಬಾಳೆಹಣ್ಣು ಮೇಲೆ ಬರ್ದಾನ, ಸಿದ್ಧಗಂಗಾ ಮಠದಾಗ ಏನ್ ಅಣ್ಣ ಉಂಡಿದ್ದ ಋಣ ನಾನು ಎಷ್ಟು ದೊಡ್ಡ ಆಫೀಸರ್ ಆದ್ರೂ ಮರ್ತಿರಬಾರ್ದು, ಆ ಬುದ್ಧಿ ಕೊಡಪ್ಪ ಅನ್ನೋದಂತ ಬರೀತಾನಂದ್ರ, ಈ ಜಗತ್ತಿನಲ್ಲಿ ಪವಿತ್ರವಾಗಿರುವಂತ ಜಾತ್ರೆ, ಪವಿತ್ರವಾಗಿರುವಂತ ಭಕ್ತರದಾರಂದ್ರ ಅದು ಸಿದ್ಧಗಂಗಾ ಮಠದೊಳಗೆ ಮಾತ್ರ. ಅಜ್ಜೋರು ಕುಂತಾರ, ಸಿದ್ಧಲಿಂಗ ಸ್ವಾಮಿಗಳು ಕುಂತಾರ. ಸಿದ್ಧಲಿಂಗ ಸ್ವಾಮಿಗಳಿಗೆ ಬಂದು ಒಬ್ಬ ಮುದುಕಿ ಹೇಳಿದ್ಲು, ಯಪ್ಪ ಎಲ್ಲರೂ ದಾನ ಕೊಡಾಕತ್ತಾರ, ಮಠದೊಳಗೆ ಇಷ್ಟು ಪವಿತ್ರವಾಗಿರುವಂತ ಕೆಲಸ ನಡೆದದ, ಜಾತ್ರೆ ನಡೆದದ, ದಾಸೋಹ ನಡೆದದ, ಎಷ್ಟು ಜನ ಬಂದು ಇಲ್ಲೆಲ್ಲ ಏನೇನು ಕೊಡ್ತೀರಿ? ದವಸ ಧಾನ್ಯ ಕೊಡೋರದಾರ, ಬಂಗಾರ ಕೊಡೋರದಾರ, ಭಕ್ತಿಯನ್ನು ಸಮರ್ಪಣೆ ಮಾಡೋರದಾರ, ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡವ್ರದಾರ. ಬೇಕಂದ್ರೆ ನಾವು ಸಿದ್ಧಗಂಗಾ ಮಠಕ್ಕೆ ಪ್ರಾಣ ಕೊಡೋರು ಅದೇವ್ರಿ ಎನ್ನುವಂತ ಭಕ್ತರು ಈ ನಾಡಿನೊಳಗದಾರ. ಸಿದ್ಧಗಂಗಾ ಮಠಕ್ಕೆ ನಾವು ಪ್ರಾಣ ಕೊಡ್ತೀವಿ. ಇಂಥ ಭಕ್ತರೊಳಗೆ ಒಬ್ಬ ಹೆಣ್ಮಗಳು ಬಂದಾಳ, ತಾಯಿ ಮುದುಕಿ ಅಪ್ಪೋರ ಹತ್ರ ಬಂದಾಳ. ಅಪ್ಪೋರ್ಗೆ ಹೇಳ್ತಾಳೆಪ್ಪ, ಎಲ್ಲರೂ ಇಷ್ಟೆಲ್ಲ ಕೊಟ್ಟಾರಿ, ನಾನು ಒಂದು ಕೊಡಾಕ್ ಬಂದಿನ್ರಿ. ಏನು ಕೊಡಾಕ್ ಬಂದೀವ? ಏನಿಲ್ರಪ್ಪ, ನಾನು ದಿವಸ 3 ರೂಪಾಯಿ ದುಡಿತೀನಿ ಅಂದ್ಲ ಹೆಣ್ಮಗಳು. ಮುದುಕಿ 3 ರೂಪಾಯಿ ದುಡಿತಾ. ಆ 3 ರೂಪಾಯಿದೊಳಗೆ 1 ರೂಪಾಯಿನ ಅಜ್ಜೋರಿಗೆ ಕೊಡಾಕ ಬಂದಾಳ, 1 ರೂಪಾಯಿ ತನ್ನ ಸಂಸಾರಕ್ಕೆ ಇಟ್ಕೊಂಡಾಳ, ಇನ್ನೊಂದು ರೂಪಾಯಿ ತನ್ನ ಮಗ ಸಾಲಿ ಕಲಿತಾನ ಅವನಿಗೆ ಕಳಿಸ್ತಾಳ. ನೋಡ್ರಿ ಎಷ್ಟು ಪ್ರಾಮಾಣಿಕದ. ಒಂದ್ ಹುಡುಗ ಸಾಲಿ ಹೊಂಟಿದ್ನಂತ, 5 ರೂಪಾಯಿ ಗಟ್ಟಿ ಬಿದ್ದಿತ್ತಂತ, 5 ರೂಪಾಯಿ ಗಟ್ಟಿ ಮೇಲೆ ಕಾಲಿಟ್ಕೊಂಡು ನಿಂತಿದ್ದ, ಯಾರು ನೋಡ್ಬಾರ್ದು ಅಂತೇಳಿ. ಶಾಲೆಗೆ ಟೀಚರ್ ಕೇಳಿದ್ರೆ ಯಾಕೆ ಲೇಟ್ ಆಯ್ತು? ದಾರ್ಯಾಗ ಒಬ್ರು ರೊಕ್ಕ ಕಳ್ಕೊಂಡಿದ್ರಿ, ಅವ್ರು ರೊಕ್ಕ ಕಳ್ಕೊಂಡ್ರೆ ನೀ ಯಾಕೆ ನಿಂತಿದ್ದೆ ಅಲ್ಲಿ? ಏನಿಲ್ರಿ ಅವ್ರು ಹುಡುಕಾಡಕತ್ತಿದ್ರು ಅದಕ್ಕೆ ನಿಂತಿದ್ದೆ. ಅವ್ರು ಹುಡುಕಾಡ್ಲಿ ನೀ ಯಾಕೆ ನಿಂತಿದ್ದೆ? ಅದ್ರ ಮೇಲೆ ಕಾಲ್ ಇಟ್ಕೊಂಡು ನಿಂತಿದ್ದೀನ್ರಿ ನಾವು. 5 ರೂಪಾಯಿ ಕಳ್ಕೊಂಡ್ರೆ ಅದಕ್ಕೆ ಕಾಣ್ಲಾರ್ದಂಗ ಇನ್ನೊಂದು ಮುಂದೆ ಹೋದ ಮೇಲೆ ತಗೊಂಡು ಬರುವಂತವ್ರು ಹುಟ್ಟ್ಯಾರ. ಅಂತದ್ರೊಳಗೆ ಈ ಮುದುಕಿ ಬಂದಾಳ, 3 ರೂಪಾಯಿ ದುಡಿತೀನಿ, 1 ರೂಪಾಯಿ ಅಜ್ಜಗೆ ಕೊಡ್ತೀನಿ ಮಠಕ್ಕ, 1 ರೂಪಾಯಿ ನನ್ನ ಜೀವನಕ್ಕೆ ಇಟ್ಕೊಂಡಿನಿ, ಇನ್ನೊಂದು ರೂಪಾಯಿ ನನ್ನ ಮಗ ಸಾಲಿ ಕಲಿಯತಾನ ಅವನಿಗೆ ಕೊಟ್ಟಿನಿ ಅಂತಾಳ. ಅಜ್ಜೋರಿಗೆ ಬಂದು 1 ರೂಪಾಯಿ ಕೊಟ್ಟು ಸುಮ್ಮನೆ ಕೂಡ್ಲಿಲ್ಲ. ಆಕಿ ಹೇಳಿದ್ಲಪ್ಪ, ಇಟ್ಟು ಮಂದಿ ಜಾತ್ರೆಗೆ ಬರ್ತಾರಲ್ಲ, 100 ಕ್ವಿಂಟಲ್ ಗೋಧಿ ಕೊಡಿಸಿದವ್ರ ಅದಾರ, ಅಕ್ಕಿ ಕೊಡಿಸಿದವ್ರ ಅದಾರ, ಬ್ಯಾಳಿ ಕೊಡಿಸಿದವ್ರ ಅದಾರ,
ಬೆಲ್ಲ ಕೊಡ್ಸಿದವ್ರದಾರ, ಒಂದು ದಿನದ ಪ್ರಸಾದದ ದಾಸೋಹ ಎಷ್ಟು ಖರ್ಚು ಬರ್ತೈತಿ ನೋಡ್ಕೊಂಡವ್ರದಾರ, ವರ್ಷದ ನಿಧಿ ಅಂತ ಈ ಮಠದೊಳಗೆ ವರ್ಷದ ನಿಧಿ ಅಂತ ಇಟ್ಟವ್ರದಾರ, ಎಷ್ಟು ಮಂದಿ ಭಕ್ತರು ಯಾವ್ಯಾವ ಅನುಕೂಲ ಮಾಡ್ಬೇಕು ಎಲ್ಲಾ ಮಾಡಿದವ್ರದಾರ. ಆದ್ರ ಅಷ್ಟು ದೊಡ್ಡ ಶ್ರೀಮಂತ ಇಲ್ಲಪ್ಪ, ₹1 ತಂದಿನಿ, ಈ ₹1 ಜಾತ್ರೆಗೆ ಬಂದು ಎಲ್ಲಾರ್ಗಿ ಮುಟ್ಬೇಕು ನೋಡಿದನು, ಹಂಗ ಮುಟ್ಟೋಸಂತ ಕೊಟ್ಲಕ್ಕಿ. ₹1 ತಗೊಂಡ್ರೆ ಹೆಂಗ್ ಮುಟ್ಟಿಸ್ಬೇಕು ಅಜ್ಜವ್ರು? ಅಕ್ಕಿ ತಗೊಂಡು ಬಂದಾರಪ್ಪ ಅಂದ್ರ 100 ಕ್ವಿಂಟಲ್ ತರ್ಬೇಕು ಅಕ್ಕಿ, ಎಲ್ಲಾರ್ಗಿ ಮುಟ್ಟಬೇಕಂದ್ರ ₹1. ₹1 100 ಕ್ವಿಂಟಲ್ ಅಕ್ಕಿ ಬರಂಗಿಲ್ಲ. ವಿಚಾರ ಮಾಡಿದ್ರು ಅಪ್ಪಗಳು. ಮುದುಕಿ ಕೊಟ್ಟಿರುವಂತ ₹1 ತೆಗೆದುಕೊಂಡು ಕಿಶದಾಗ ಇಟ್ಕೊಂಡು ಬಂದು ತಾವು ಇದ್ದಲ್ಲಿ ಇಟ್ರು, ತಾವೆಲ್ಲ ಕುಂದಿರ್ತಾರ ಅಲ್ಲಿ ಇಟ್ಟು ಒಂದು ಕ್ಷಣ ವಿಚಾರ ಮಾಡಿದ್ರು, ಈ ಮುದುಕಿ ಆಸೆ ಈಡೇರಿಸಬೇಕಲ್ಲ, ನಾವು ಮಠದ ಭಕ್ತರ ಆಸೆ ಈಡೇರಿಸಬೇಕಲ್ಲ, ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು. ರಾತ್ರಿ ಮಲಗಲಿಲ್ಲ ಅಪ್ಪಗಳು, ರಾತ್ರಿ ಮಲಗಲಿಲ್ಲ. ಅವ್ರು ವಿಚಾರ ಮಾಡಿದ್ರು, ₹1 ಹೆಂಗ್ ಮುಟ್ಟಿಸ್ಬೇಕು? ಬಂದಿರುವ ಜನರಿಗೆ ಲಕ್ಷಾಂತರ ಜನ ಏನಪ್ಪಾ ಒಬ್ರು ಇಬ್ರು ಬಂದಾರ? ಇಲ್ಲ, ಲಕ್ಷ ಜನ ಬಂದಾರ, ಒಬ್ಬರಿಗೆ ಬಿಡ್ಲಾರ ಮುಟ್ಟಿಸ್ಬೇಕಲ್ಲ. ರಾತ್ರಿ ಎಲ್ಲ ವಿಚಾರ ಮಾಡಿದ್ರು. ಮರುದಿನ ಈ ಮಠದ ಮ್ಯಾನೇಜರ್ ಕರೆದ್ರು, ತಗೋ ಸಂತ್ಯಾಗ ಹೋಗಿ ಕೋತಂಬರಿ ತಗೊಂಡು ಬಾ. ₹1 ಕೋತಂಬರಿ ತಗೊಂಡು ಬಂದ. ಏನ್ ಮಾಡ್ರಿಯಪ್ಪ ಅಂತಂದಾಗ, ಏನು ಮಾಡಬೇಡ, ಇವತ್ತು ರಥ ಎಳೆದ ಮೇಲೆ ಭಕ್ತರೆಲ್ಲ ಪ್ರಸಾದ ಮಾಡ್ತಾರಲ್ಲ, ಪ್ರಸಾದಕ್ಕಿಂತ ಮುಂಚೆ ದಾಸೋಹದೊಳಗ ಸಾಂಬಾರ್ ಮಾಡ್ಯಾರ, ಕೊಪ್ಪರಿಗೆ ಒಳಗ ಸಾಂಬಾರ್ ಮಾಡ್ಯಾರ. ಕೊಪ್ಪರಿಗೆ ಅಂತ ಅದಾವ ನೋಡ್ರಿ, ಕೊಪ್ಪರಿಗೆ ಅಂತ ಏನ್ ಕರ್ಮಿ ನಿಮ್ ಕಡೆ ಕೊಪ್ಪರಿಗೇನೋ ಸ್ವಿಮ್ಮಿಂಗ್ ಪೂಲ್ ಆಗ್ಯಾವ, ಅಲ್ಲಿ ನೀರು ಬೆಳಗಿರ್ತೈತಿ, ಇಲ್ಲಿ ಕೆಂಪಗಿರ್ತೈತಿ, ಮತ್ ನೀರಂತ ಜಿಗದಿರಿ ನೀವು. ಕೊಪ್ಪರಿಗೆ ಅಂತ ಕೊಪ್ಪರಿಗೆ ಒಳಗ 1 ಲಕ್ಷ ಜನ ಪ್ರಸಾದ ಮಾಡ್ಬೋದು ಅಂತ ಕೊಪ್ಪರಿಗೆ ಅದಾವ. ಅದ್ರಾಗ ಚಲೋ ಕೆಂಪು ಸಾರ ಎಲ್ಲಾ ತರ ಕಾಯಿಪಲ್ಯ ಹಾಕ್ಯಾರ. ಪ್ರಸಾದದೊಳಗೆ ಚಲೋ ಹೆಂಗ ಸ್ಟ್ಯಾಂಡರ್ಡ್ ಮಾಡ್ಬೇಕು ಅಂತ ಸ್ಟ್ಯಾಂಡರ್ಡ್ ಸಾಂಬಾರ್ ಮಾಡ್ಯಾರ. ಅಜ್ಜಾರು ದಾಸೋಹದ ಮನೆಗೆ ಹೋದ್ರು, ಏನ್ ಕೋತಂಬರಿ ತಂದಿದ್ರು ಸಣ್ಣಗೆ ಹೆಚ್ಚಿಸಿದ್ರು, ಮೇಲೆ ಕೋತಂಬರಿ ಉದುರಿಸಿದ್ರು ಸಾಂಬಾರ್ ಮೇಲೆ. ಸಾಂಬಾರ್ ಘಮ ಘಮ ಅನ್ನಕತ್ತು. ಬಂದಿರುವಂತ ಭಕ್ತರು ಏನು ರಥ ಎಳೆದು ಎಲ್ಲರೂ ದಾಸೋಹದ ಮನೆಗೆ ಹೋಗಿ ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿದವ್ರು ಅಂದ್ರು, ಸಿದ್ಧಲಿಂಗ ಅಜ್ಜನ ಸಾರು ಉಂಡವರೆಲ್ಲ ಈ ಜೀವನದೊಳಗ ಪಾರು ಅನ್ಕೋತ ಹೋದ್ರು ನೋಡಿ. ಸಿದ್ಧಗಂಗೆ ಸಾರು ಉಂಡವರೆಲ್ಲ ಪಾರು ಅನ್ಕೋತ ಹೋದ್ರು. ಮುದುಕಿ ಗುಡಿಸಲ್ಲ ಕೂತಿತ್ತಲ್ಲ, ನೆಮ್ಮದಿಯಿಂದ ಪ್ರಾಣ ಬಿಟ್ಟಿತ್ತು, ಮೋಕ್ಷ ಸಿಕ್ಕಿತ್ತು ಮುದುಕಿಗೆ. ಆಶ್ಚರ್ಯ, ಭಕ್ತಿ ಸಮರ್ಪಣೆ ಮಾಡುವ ಇದು ಸಂದರ್ಭ. ₹1 ತಗೊಂಡು ಅಪ್ಪಗಳು ಹೋಗಿ ದಾಸೋಹದೊಳಗೆ ಕೋತಂಬರಿ ಹಾಕಿದ್ರು. ಸಾಂಬಾರ್ ಘಮಘಮ ಅನ್ನಕತ್ತು. ಉಂಡವರೆಲ್ಲ ಸಿದ್ಧಗಂಗಾ ಅಜ್ಜನ ಸಾಂಬಾರ ಉಂಡವರೆಲ್ಲ ಪಾರು ಅನ್ಕೋತ ಹೋದ್ರು. ಮುದುಕಿಯ ಭಕ್ತಿ ಮುಟ್ಟಿತ್ತು ಸಿದ್ಧಲಿಂಗೇಶನಿಗೆ, ವಯಸ್ಸಾಗಿತ್ತು, ಪ್ರಾಣ ಬಿಟ್ಟಿತ್ತು, ಆಕೆಗೆ ಮೋಕ್ಷ ಸಿಕ್ಕಿತ್ತು ಅಂತಾರ ಶರಣರು. ಸುಮ್ಮನೆ ಅಲ್ಲ, ಸುಮ್ಮನೆ ಒಂದು ವ್ಯವಸ್ಥೆ ಅಲ್ಲ, ಸುಮ್ಮನೆ ತೇರು ಎಳೆದು ಹೋಗೋದಲ್ಲ, ಒಂದಿಷ್ಟು ಬೆಂಡೋಲಿ ಬೆತ್ತಾಸು ತಗೊಂಡು ಹೋಗೋದಲ್ಲ. ಇಲ್ಲಿ ಒಂದು ತತ್ವ ಅದ, ಇಲ್ಲಿ ನಾಡಿನೊಳಗೆ ಒಂದು ತತ್ವ ಅದ, ಇದರೊಳಗೆ ಒಂದು ತತ್ವ ಅದ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಂತ ಮಹಾತ್ಮರು! ಸಿದ್ಧಲಿಂಗ ಅಪ್ಪಗಳು, ಶಿವಕುಮಾರ್ ಅಪ್ಪಗಳು ಗದ್ದಿಗೆ ಒಳಗೆ ಕುಂತಾಗ, ಪೂಜಾಕ್ಕೆ ಕುಂತಾಗ ಯಾರೋ ಹೋಗಿ, ಯಪ್ಪ ಹಾಲು ಕುಡೀರಿ, ತಗೊಳ್ರಿ, ಆರೋಗ್ಯ ಚೆನ್ನಾಗಿರ್ಬೇಕು ತಮ್ಮದು, ಈ ಸಮಾಜಕ್ಕಾಗಿ ದುಡಿಯೋರು ನೀವು, ಭಕ್ತರಿಗಾಗಿರೋರು ನೀವು, ಹಾಲು ಕುಡೀರಿ ಅಂತ ತಿಳ್ಕೊಂಡು ಒಂದು ದೊಡ್ಡ ಗ್ಲಾಸ್ನಾಗ ಹಾಲು ಒಯ್ದು ಕೊಟ್ರ, ಶಿವಕುಮಾರ್ ಅಪ್ಪಗಳು ಅಂತಿದ್ರಂತ, ಇಷ್ಟ ಹಾಲು ನಾ ಕುಡಿದ್ರ ನಾಳೆ ದಾಸೋಹದೊಳಗೆ ಮಜ್ಜಿಗೆ ಕಡಿಮೆ ಬೀಳ್ಬೋದು, ನನಗೆ ಹಾಲು ಬೇಡಪ್ಪ, ಈ ಹಾಲು ನಾ ಒಬ್ಬನ ಕುಡಿದ್ನಂದ್ರೆ ನಾ ಒಬ್ಬ ತೃಪ್ತಿ ಆಗ್ತೀನಿ. ಈ 1 ಗ್ಲಾಸ್ ಹಾಲಿನೊಳಗ ಕೊಯ್ದು ಮೊಸರು ಮಾಡಿ ಮಜ್ಜಿಗೆ ಮಾಡಿದ್ರ 100 ಜನ ಮಜ್ಜಿಗೆ ಉಣ್ತಾರ, ನನಗಿಂತ 100 ಜನ ಚೆನ್ನಾಗಿರೋದು ಮುಖ್ಯ ಅಂದಿರುವಂತ ಮಠ ಅದು ಸಿದ್ಧಗಂಗಾ ಮಠ. ದಾಸೋಹಕ್ಕೆ ಬೆಲೆ ಕೊಟ್ಟರು, ತಾವು ಹಾಲು ಉಣಲಿಲ್ಲ, ಭಕ್ತರಿಗೆ ತಂಪಾದ ಮಜ್ಜಿಗೆಯನ್ನು ಉಣಬಡಿಸಿದ ಮಠ, ಭಕ್ತರ ಯೋಗಕ್ಷೇಮವನ್ನು ಕಾಯ್ದ ಮಠ, ಭಕ್ತರ ಅನುತನುಗಳಿಗೆ ಆದ ಮಠ, ಭಕ್ತರಿಗೆ ಸಮಸ್ಯೆಗಳಿಗೆ ಸಹಕರಿಸಿದ ಮಠ, ಭಕ್ತರಿಗೆ ಬೆನ್ನೆಲುವಾದ ಮಠ ಅದು ನಮ್ಮ ಸಿದ್ಧಗಂಗಾ ಮಠ. ಭಕ್ತರಿಗೆ ಬೆನ್ನೆಲುವಾದ ಮಠ.
ಸುಮ್ಮನೆ ಬಂದಿರುವಂತ ಭಕ್ತರಿಗೆ ಇದು ಮಾಡೋದಲ್ಲ. ಇಲ್ಲಿ ಉತ್ಸವಗಳು ನಡೀತಾ ಇರ್ತಾವ, ಕಣ್ಣು ತುಂಬಿಕೊಳ್ಬೇಕು. ಆಗಿನ ಕಾಲದೊಳಗಿತ್ತು ಹಿಮಾಲಯ ನೋಡ್ಬೇಕಂತಿದ್ರು ಎಲ್ಲರೂ. ನಾ ಹೇಳ್ತೀನಿ ಹಿಮಾಲಯ ನೋಡ್ಬೇಡ್ರಿ, ಹಿಮಾಲಯದಾಗ ಏನೂ ಇಲ್ಲ, ಬರೀ ಬರ್ಬೇಕು. ಹಿಮಾಲಯದೊಳಗೆ ಏನೂ ಇಲ್ಲ. ಶಿವರಾತ್ರಿಯ ಜಾತ್ರಾ ಮಹೋತ್ಸವದೊಳಗೆ 10 ದಿನ ಬಿಡುವು ಮಾಡ್ಕೊಳ್ಳೋದು. 10 ದಿನ ಎಲ್ಲರೂ ಎಲ್ಲಿಗೆ ಬರಬೇಕು ಅಂದ್ರ ಸಿದ್ಧಗಂಗಾ ಮಠಕ್ಕೆ ಬರಬೇಕು. ಇಲ್ಲಿ ಅನುಭವ ನಡೀತಿರ್ತದ, ಕೇಳಬೇಕು. ಪ್ರತಿಯೊಂದು ವಾಹನದ ಮೇಲೆ ಉತ್ಸವ ನಡೀತದೆ, ಸಿದ್ಧಲಿಂಗೇಶ್ವರ ಉತ್ಸವ. ಆ ಉತ್ಸವದ ಮುಂದೆ ಪೂಜ್ಯರು ನಡ್ಕೊಂಡು ಹೋಗ್ತಿರ್ತಾರ, ಸಾಧಕರು ಬರ್ತಿರ್ತಾರ. ಆ ವೈಭವ ನೋಡ್ಬೇಕು. 10 ಹಿಮಾಲಯಗಳನ್ನು ನೋಡಿದಂತ ಸಂತೋಷ ಸಿದ್ಧಗಂಗಾ ಮಠದಾಗ ಸಿಗ್ತದ. ಉತ್ಸವ ನಡೀತದ. ಆ ಉತ್ಸವ ಪ್ರಾರಂಭ ಆದ ಮೇಲೆ ಒಂದಿಷ್ಟು ಪ್ರಾರಂಭಿಸಿ ಅಜ್ಜೋರು ಸಿದ್ಧಲಿಂಗ ಅಪ್ಪಗಳು ನಮಗ್ ಪ್ರಾರಂಭ ಮುಂದುವರೆಸ್ರಿ ಅಂತ ತಿಳ್ಕೊಂಡು ಹೋಗ್ತಾರ. ನಾ ಎಲ್ಲಿಗೆ ಹೋಗ್ತಾರಂತ ಒಂದು ಸರಿ ಅವ್ರನ್ನ ಬೆನ್ನ ಹತ್ತಿದ್ಯಾ, ದಾಸೋಗದೊಳಗ ಪ್ರಸಾದ ಹೆಂಗ ನಡೆದೈತೆ ಅಂತ ನೋಡಕ್ ಹೋಗ್ತಾರ. ಯಾರಿಗಾದ್ರೂ ಕಡಿಮೆ ಬಿತ್ತಾ ಅಂತ ನೋಡಕ್ ಹೋಗ್ತಾರ. ಯಾರಾದ್ರೂ ಮಕ್ಕಳು ಉಂಡಿಲ್ಲ ಅಂತ ನೋಡಕ್ ಹೋಗ್ತಾರ. ಬಂದಿರುವಂತ ಭಕ್ತರಿಗೆ ಸರಿಯಾಗಿ ಪ್ರಸಾದ ಮುಟ್ಟೈತಿಲ್ಲ ನೋಡಕ್ ಹೋಗ್ತಾರ. ಇದು ಪ್ರಸಾದದ ಮಠ, ದಾಸೋಹದ ಮಠ. ಲಕ್ಷ ಲಕ್ಷ ಜನ ಬಂದವರು ಆನಂದದಿಂದ ಪ್ರಸಾದ ಮಾಡಿ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ, ಶಿವಕುಮಾರ ಶಿವಯೋಗಿ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಶಿವಯೋಗಿ ಮಹಾರಾಜ್ ಕಿ ಜೈ ಅನ್ಕೋತ ಹೋಗ್ತಾರ. ಇದರೊಳಗಿರುವಂತ ಆನಂದ ಯಾವ ನಾಡಿನ ಮಠಗಳಲ್ಲಿ ಇಲ್ಲ ನೋಡಿ. ಇದು ವ್ಯವಸ್ಥೆ, ಇದು ಒಂದು ವ್ಯವಸ್ಥೆ. ನಾನ್ ನಿಮಗ ಸಮಯ ಆಗ್ಲಿಕ್ಕೆ ಬಂದದ, ನಾನ್ ನಿಮಗ ಒಂದೇ ಒಂದು ಕೊನೆಯದಾಗಿ ಮಾತು ಹೇಳ್ತೀನಿ. ಇವತ್ತು ಸುಮ್ಮನೆ 4 ಮಾತು ರಥದ ಬಗ್ಗೆ ಹೇಳೋಣ ಅಂತ ಅನ್ಕೊಂಡು ನನ್ನ ಪ್ರವಚನವನ್ನ ಪ್ರಾರಂಭ ಮಾಡಿದೆ. ಅನುಭವಿಗಳು ಬರೀತಾರೆ, ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನವು ಸಾವು ತಪ್ಪದಯ್ಯ ಮನುಜ. ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣ ದರಳಿನಂತೆ ಆಯಿತೀ ದೇಹ. ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟ ಪ್ರಾಣ. ಎಷ್ಟು ಅದ್ಭುತ ಬರೀತಾರೆ ನೋಡಿ. ಇಂಥ ಒಂದು ಬಂದು ಹೋಗುವಂತ ಈ ದೇಹ ಒಂದಿಷ್ಟು ಸಾರ್ಥಕತೆ ಆಗಬೇಕು ಅನ್ನುವಂತ ಕಾರಣಕ್ಕ ಈ ತೇರನ್ನ ಮಾಡಿದಾರ, ತೇರನ್ನು ಎಳೆದಿದ್ದಾರೆ. ಇದನ್ನು ಎಳೆದಿರುವಂತ ಮಕ್ಕಳು, ಇದನ್ನು ಎಳೆದಿರುವಂತ ಭಕ್ತರು, ಎಲ್ಲರಿಗೆ ನೋಡಿದಂತ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಒಂದೇ ಒಂದು ಮಾತು ನಾನು ಜಯಘೋಷಕ್ಕೆ ಹೋಗ್ತೀನಿ. ನೀವೆಲ್ಲ ಜಯಕಾರ ಹಾಕಬೇಕು. ಗೋಸಲ ಸಿದ್ದೇಶ್ವರ ಮಹಾರಾಜ್ ಕಿ. ಇನ್ನೂ ಒಂದ್ಸರಿ ಉದ್ದಾನ ಶಿವಯೋಗಿ ಮಹಾರಾಜ್ ಕಿ, ಅಡವಿ ಸಿದ್ದೇಶ್ವರ ಶಿವಯೋಗಿ ಮಹಾರಾಜ್ ಕಿ. ಯಪ್ಪ ನೀವು ನಿಂತಿರ್ಲಿ, ನಿಮ್ಗೆ ಸಂಬಂಧ ಇಲ್ಲ. ಕೈ ಪಟ್ಕೊಂಡು ಹೆಚ್ಚು ನಿಂತಿರೇ ಹಾಕ್ರಿ. ಇದು ಜಯಘೋಷ ಮಾಡ್ಬೇಕು ಈ ಶರೀರ. ಶಿವಕುಮಾರ ಶಿವಯೋಗಿ ಮಹಾರಾಜ್ ಕಿ. ಸಾಲ್ತಾ ಇಲ್ಲ ನನಗೆ, ಸಾಲಂಗಿಲ್ಲ. ಎಷ್ಟು ಚಂದ ಜಯಘೋಷ ಹಾಕಬೇಕು ಅಂದ್ರೆ ಗದ್ದಿಗೆ ಆಗಿರೋ ಅಪ್ಪೋರು ಒಟ್ಟರು ಎದ್ದು ಇಲ್ಲೇ ಬರ್ಬೇಕು. ಹಂಗೆ ಜಯಘೋಷ ಹಾಕ್ಬೇಕು ನೀವು. ಜೈ ಜೈ ಅಲ್ಲ ನೋಡ್ ಹಾಕ್ರೆ ತಪ್ಪೋಯ್ತು. ಮಧ್ಯಾಹ್ನ ಪಾಯಸ ಉಂಡಿರೆ ಪಾಯಸ ಕರೆಗೆ ಹೊಳೆ ಪಾಯಿಸ್ಬೇಕಂದ್ರೆ ಬಟ್ಟೆ ಹಾಕ್ಬೇಕು. ಶಿವಕುಮಾರ ಶಿವಯೋಗಿ ಮಹಾರಾಜ್ ಕಿ. ಒಂದ್ ಲೆಕ್ಕಕ್ಕೆ ಬಂತು ಈಗ. ಸಿದ್ಧಲಿಂಗ ಮಹಾಸ್ವಾಮಿ ಮಹಾರಾಜ್ ಕಿ, ಶಿವಸಿದ್ದೇಶ್ವರ ಮಹಾರಾಜ್ ಕಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿದ್ಧಲಿಂಗ ಅರ್ಜುನ ಕೃಪಾ ನಿಮ್ಮ ಮನೆಗೆ ಮನೆ ತನಕ ಹೊಳೆಗೆ ಹೊಡೆದು ಬರಲಿ. ಉದ್ದಾನ ಶಿವಗಳ ಕೃಪಾ, ಅಟವಿ ಸ್ವಾಮಿಗಳ ಕೃಪಾ, ಈಗಿನ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾ ನಿಮ್ಮ ಮನೆಗೆ ಹೊಳೆಯಾಗಿ ಹೊಡೆದು ಬರಲಿ ಅಂತಾರೆ. ನನ್ನ ಮಾತು ಎಲ್ಲರಿಗೂ ಶರಣು ಶರಣ.